ಜ್ಯೂಸ್ ಕುಡಿತಿದ್ದಾಳೆ. ಸಿಹಿ ಚೆನ್ನಾಗಿತ್ತವ. ಜ್ಯೂಸ್ ಕುಡಿದು ನಮ್ಮ ಮನೆಗೆ ಹೋಗೋಣ ಗೈಸ್. ಆ್ಯಂಡ್ ಏನು ಹೇಳಬೇಕು ಅಂತ ಅಂದ್ಕೊಂಡೆ ಅಂತ ಅಂದರೆ, ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ಕಂದಮ್ಮ. ನಿದ್ದೆ ಮಾಡ್ತಿದ್ದಾಳೆ. ಆ್ಯಂಡ್ ಈ ವಿಡಿಯೋನ ಯಾಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸಿಹಿ ನಿನಗೆ ಬುದ್ಧಿ ಬಂದ ಮೇಲೆ ಲೈಕ್ ವಿಡಿಯೋಸ್ ಎಲ್ಲ ನಾವು ಮಾತಾಡೋದೆಲ್ಲ ಅರ್ಥ ಆಗೋದಕ್ಕೆ ಶುರು ಆದಾಗ ಈ ವಿಡಿಯೋ ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮಗೂ ಮೆಮೊರಿ ಆಗಿರುತ್ತೆ ಅಂತ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಚಿನ್ನಮ್ಮ. ನೀನು ನಮ್ಮ ಲೈಫಲ್ಲಿ ಬಂದಮೇಲೆ ತುಂಬಾ ಚೇಂಜಸ್ ಆಗಿದೆ. ನೀನು ನಮ್ಮ ಲೈಫಲ್ಲಿ ಒಂಥರ ಲೈಟ್ ಇದ್ದಂಗೆ ಅಂತ ಹೇಳ್ಬೋದು, ನಮ್ಮ ಜೀವನದ ಬೆಳಕು ಅಂತ. ತುಂಬ ಅಂದರೆ ತುಂಬ ಖುಷಿ ತೊಗೊಂಬಂದಿದ್ಯಾ ನಮ್ಮ ಲೈಫಲ್ಲಿ. ಸೊ ನೀನು ಹೀಗೆ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿ ಎಲ್ಲರ ಜೊತೆನೂ ಇರು, ಅದಷ್ಟೇ ನನ್ನ ಇಷ್ಟ. ಆ್ಯಂಡ್ ಅಪ್ಪ ಅಮ್ಮ ಇಬ್ಬರೂ ಲವ್ಸ್ ಯು ಸೋ ಮಚ್ ಕಂದಮ್ಮ. ಯಾವಾಗಲೂ ಹಿಂಗೆ ನಿನ್ನನ್ನು ಕೇರ್ ಮಾಡ್ತಿರ್ತೀವಿ, ಲವ್ ಮಾಡ್ತಿರ್ತೀವಿ. ಸೊ ಆ್ಯಂಡ್ ನನ್ನ ಆಸೆ ಏನಂತಂದರೆ, ನೀನೊಂದು ಒಳ್ಳೆ ಗುಡ್ ಹ್ಯೂಮನ್ ಬೀಯಿಂಗ್ ಆಗಬೇಕು ಅನ್ನೋದಷ್ಟೇ ನನ್ನ ಆಸೆ. ಸೊ ಲವ್ ಯು ಲಾಟ್ಸ್ ಚಿನ್ನಮ್ಮ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಇವಾಗ ಇವಳಿಗೆ ಅರ್ಥ ಆಗಲ್ಲ, ಬಟ್ 18 ಇಯರ್ಸ್ ಅಥವಾ ಸ್ವಲ್ಪ ಬುದ್ಧಿ ಬಂದ ಆದಮೇಲೆ ಈ ವಿಡಿಯೋ ನೋಡಿದ್ರೆ ಅವಳಿಗೆ ಖುಷಿ ಆಗತ್ತೆ ಅಂತ ಅಂದ್ಕೊತೀನಿ. ಅಷ್ಟೇ ಗೈಸ್. ಇಲ್ಲೇನೋ ಶಾಪಲ್ಲಿ ವಿಶ್ವ ತರೋದಕ್ಕೆ ಹೋಗಿದ್ದಾರೆ. ಸೊ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಫೈನಲಿ ನಮ್ಮ ಮನೆಗೆ ಬಂದ್ವಿ. ನನ್ನ ತಮ್ಮ ಅವಾಗಿನ ಬಂದ್ರ ಅಂತ ಹೇಳ್ತಾ, ಅದಕ್ಕೆ ಬಂದ್ವಿ. ಎಲ್ಲಿಗೆ ಬಂದ್ರಿ? ಮೂವತ್ತೈದು ಮನೆಗೆ ಬಂದ್ರಾ? ಇವಾಗ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪಳ್ದಿದ್ದೆಲ್ಲ ತುಂಬಿಕೊಂಡು ಹಾಸನಿಗೆ ಹೋಗ್ತಾ ಇದೀವಿ. ಸೊ ಫುಲ್ ಪ್ಲಾನ್ ಚೇಂಜ್ ಆಯಿತು. ಇವಾಗ ಊರಲ್ಲಿ ಬರ್ಡೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಎಲ್ಲರೂ ಬಂದು. ಸೊ ಇವಾಗ ನನ್ನ ತಮ್ಮ ಬೇಡ ಅಂತ ಎಲ್ಲರೂ ಇಲ್ಲಿಂದ ಹಾಸನಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ರೆಡಿ ಆಗಿದ್ದೀನಿ. ನಾನು ಇಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಪಾತ್ರೆ ತೊಳಿತಾ ಇದ್ದಾರೆ. ಹಾಯ್ ಮಾಡಿ ಮಮ್ಮಿ. ಇವಾಗ ಹಾಸನಿಗೆ ಹೋಗೋಣ. ಹಾಸನಿಗೆ ಹೋಗಿ ನಮ್ಮ ಸಿಹಿದು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ. ಇವಾಗ ನಾವು ಹೋಗ್ತಿದ್ದೀವಿ ಹಾಸನಿಗೆ. ಹಾಯ್ ಹಾಯ್ ರಜಣ್ಣ ಅವ್ರೆ. ಸಿಹಿ ಯಾರದು? ತಾತ. ಇವಾಗ ಫೈನಲಿ ನಾವು ಹಾಸನ ಮನೆಗೆ ಬಂದಿದ್ದೀವಿ. ಇವಾಗ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಊಟಕ್ಕೆ. ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದಾರೆ. ಹಾಂ, ಇವಳು ಬರೀ ತರಕಾರಿ ಹೆಚ್ಚೋ ಚೆಫ್. ಸೂಪರ್ ಆಗಿದೆ ಕೇಕು. ಇವನೇ ಕೇಕ್ ಮಾಡ್ಸಿರೋದು. ಥ್ಯಾಂಕ್ ಯು. ಬಾಯ್. ಕೇಕ್ ಚೆನ್ನಾಯ್ತವ. ಸೂಪರ್. ಡಿಸೈನ್ ಚೂಸ್ ಮಾಡಿದ್ದು ಇವನಂತ ಗೈಸ್, ನಂಗೆ ಗೊತ್ತಿರ್ಲಿಲ್ಲ. ಥ್ಯಾಂಕ್ ಯು ಗೌಡ ಅವ್ರೆ. ಇವರೆಲ್ಲ ಬಂದವ್ರೆ ನಮ್ಮ ಸಿಹಿ ಬರ್ತಡೆಗೆ. ಗೌಡ ಇರಲ್ಲೋ.
ಹಾಯ್ ಮಾಡಿ ಡ್ಯಾಡಿ. ಹಾಯ್. ಎಲ್ಲರೂ ನೋಡ್ಕೊಬಿಡಿ, ನಾಳೆ ಟಿವಿಲಿ ಬರ್ತೀರಾ. ಆ್ಯಂಡ್ ಬರ್ಡೇ ಮಾಡೋದೇ ಬೇಡ ಅಂದ್ಕೊಂಡಿದ್ವಿ. ಸೊ ಊರಲ್ಲಿ ಪೂಜೆ ಇದ್ದಿದ್ದರಿಂದ ಹಾಸನಿಗೆ ಹೋಗೋ ಥರ ಆಯಿತು. ಒಂಥರ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಫುಲ್ಲು ಡೇ ಪೂಜೆ ಅದು ಇದು ಆಚೆ ಎಲ್ಲ ಹೋಗಿ ಆ್ಯಂಡ್ ಇಷ್ಟು ಜನ ಬಂದಿದ್ದರು ಸಿಹಿ ಬರ್ತಡೆಗೆ. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಗೈಸ್, ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಆಲ್ರೆಡಿ ಪೂಜಾರಿ ಬಂದಿದ್ದಾರೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಊರಲ್ಲೇ ಇರೋದು ದೇವಸ್ಥಾನ. ಆ್ಯಂಡ್ ರೆಡಿಯಾಗಿದ್ದಾಳೆ. ಹಾಯ್ ಸಿಹಿ. ಚಾಣು ನೀನು ಇದ್ದಾಳೆ, ಎಲ್ಲರೂ ಇದ್ದಾರೆ, ನಮ್ಮ ಅಕ್ಕ ಎಲ್ಲ. ಆಮೇಲೆ ತೋರಿಸ್ತೀನಿ. ಇವಾಗ ಲೇಟ್ ಆಗಿದೆ ದೇವಸ್ಥಾನಕ್ಕೆ. ಅಲ್ಲಿ ನೋಡಿ, ಅದು ನಿದ್ದೆ ಮಾಡ್ತಾರೆ. ಅಲ್ಲಿ ದೇವಸ್ಥಾನದಲ್ಲಿ ನಿದ್ದೆ ಮಾಡೋದನ್ನ ನೋಡಿದ್ದೀರಾ? ಇದು ನಮ್ಮೂರಲ್ಲೇ ಇರುವಂಥ ದೇವಸ್ಥಾನ. ಆ್ಯಕ್ಚುಲಿ ಸಿಹಿಗೆ ಅಪ್ಪ ಅರ್ಕೆ ಮಾಡ್ಕೊಂಡಿದ್ರಂತೆ ನಾನು ಪ್ರೆಗ್ನೆಂಟ್ ಆಗಿರುವಾಗ. ಅವಾಗಿಂದನೂ ಮಾಡ್ಸೋಣ ಅಭಿಷೇಕ ಅಂತ ಆಂಜನೇಯನಿಗೆ ಮಾಡಿಸೇ ಇರಲಿಲ್ಲ. ಸೊ ಹಾಗಾಗಿ ಹೇಗಿದ್ದರೂ ಸಿಹಿ ಬರ್ಡೇ ಇದೆ ಆ್ಯಂಡ್ ತಾತನ ಪೂಜೆ ಇತ್ತು, ಮನೆಯಲ್ಲಿ ದೇವಿ ಪೂಜೆ ಕೂಡ ಇತ್ತು. ಸೊ ಎಲ್ಲ ಒಂದೇ ಸಲ ಮುಗಿಯುತ್ತೆ ಅಂತ ಸೊ ಸಾಟರ್ಡೆ ಅಪ್ಪ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರು. ಸೊ ಅಲ್ಲಿಗೆ ಎಲ್ಲರೂ ಹೋಗಿದ್ವಿ. ಇನ್ನೂ ಸ್ವಲ್ಪ ಜನ ಬರ್ತಾರೆ. ಅಂದರೆ ನಾವು ಸ್ಟಾರ್ಟಿಂಗ್ ಹೋಗಿದ್ವಿ. ಇವಾಗಿನ ಸ್ಟಾರ್ಟಿಂಗ್ ಪುಣ್ಯ ಅಂತ ಮಾಡ್ತಾರೆ, ಅದನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ನೀವು ನೋಡಿಲ್ವಾ? ಅವಳು ಚಿಕ್ಕಳು ಚಿಕ್ಕ ಹುಡುಗಿ ನೋಡಿದ್ದೀನಿ. ಇವಾಗ ನೋಡಿದೀವಿ ಬೆಂಗಳೂರು ಸೇರ್ಕೊಂಡು ನಾವೇನ್ ಮಾಡಿ ನಿಮ್ಮ ಮಕ್ಕಳು ಒಳಗೆ ಚೆನ್ನಾಗ್ಯಾರ. नमो नमो भवति जायमानो विशुतामेतग्रे भागदेवेभ्यो विददाचन्ये प्रचन्द्रमाः दीर्घमायुः शतमानं भवति शतायुः पुरुषेन्द्रिय आयुष्येवेन्द्रिये प्रतिष्ठति आरोग्यभाग्य चक्षुरासु जद्विप्रासो विपन्नः परमं पदं पर्याप्यायन यारिगागिಲ್ಲ ಸರ್ ಧಾರ್ಮಿಕ ಅವರು ಕಾಳ ಹಾಕಿಸ್ಕೊಂಡಿಲ್ಲ, ಇವರು ಪ್ಲೇಟ್ ಕೊಡೋರು. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಮನೇಲಿ ಫುಲ್ಲು ಜನ ಅಂತ ಇರ್ಬೋದು. ಆಫ್ಟರ್ ಎ ಲಾಂಗ್ ಟೈಮ್ ಎಲ್ಲ ಕಸಿನ್ಸನ್ನು ಸೇರ್ಕೊಂಡ್ಬಿಟ್ಟಿದ್ವಿ. ಫುಲ್ ಆಟಾಡೋದೇ. ಕುಂಟೆಬಿಲ್ಲೆ, ಕ್ರಿಕೆಟು ಆ್ಯಂಡ್ ಚೌಕಾಬಾರ ಫುಲ್ ಮಸ್ತ್ ಮಜಾ ಮಾಡಿದ್ದೀವಿ. 4 days ಅಂತೂ ಸಖತ್ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ತಾತನ ಪೂಜೆ ಕೂಡ ಇತ್ತು. ಸಂಡೇ ಅದನ್ನು ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.